ನೀತಿಗೆ ಧಿಕ್ಕಾರ. ಮಹಾನಗರ ಪಾಲಿಕೆಯ ಸಾರ್ವಜನಿಕ ವಿರೋಧ ನೀತಿಗೆ ಧಿಕ್ಕಾರ. ರಸ್ತೆಗಳನ್ನು ಸರಿಪಡಿಸಿದ ಮಹಾನಗರ ಪಾಲಿಕೆಗೆ ಧಿಕ್ಕಾರ. ಹಾಳು ಮಾಡುತ್ತಿರುವ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ಧಿಕ್ಕಾರ. ಮಹಾನಗರ ಪಾಲಿಕೆ ಕಣ್ಮುಚ್ಕೊಂಡು ಕೂತಿದೆ. ಅವರು ಕಣ್ಣು ತೆರೆಸುವಂಥ ಕೆಲಸ ಮಾಡೋಕ್ಕೆ ನಾವು ಬಂದಿದ್ದೀವಿ ಇವತ್ತು. ಮಹಾನಗರ ಪಾಲಿಕೆ ಅಧಿಕಾರಿಗಳು ಇವತ್ತು ಮಳೆ ಬಂದಿದೆ, ಎಲ್ಲೂ ಕೂಡ ನಗರ ಸಂಚಾರ ಮಾಡ್ತಾಯಿಲ್ಲ ಅವರು. ಇವತ್ತು ಎಲ್ಲ ಕಡೆ ರಸ್ತೆಗಳು ರಿಪೇರಿ ಆಗಿದ್ದಾವೆ, ಮೋರಿಗಳು ಎಲ್ಲ ಮುಚ್ಚೋಗಿ ಇವತ್ತು ಒಳಚರಂಡಿ ನೀರುಗಳು ರಸ್ತೆಯಲ್ಲಿ ಹರಿತಾ ಇದ್ದಾವೆ. ಇದರಿಂದ ಏನಾಗ್ತದೆ? ಆರೋಗ್ಯ ಹಾಳಾಗ್ತದೆ. ಸಾರ್ವಜನಿಕ ಈಗಾಗಲೇ ಕೋವಿಡ್ ಬರುವಂಥ ಸೂಚನೆಗಳು ಕಾಣಿಸ್ತಾ ಇರೋ ಸಂದರ್ಭದಲ್ಲಿ ಇನ್ನೂ ಎಚ್ಚರಿಕೆ ವಹಿಸಬೇಕಾಗಿತ್ತು ಇವರು. ಅದನ್ನು ವಹಿಸ್ತಾರೆ ಅವರು. ಏನಾದರೂ ಸಾಂಕ್ರಾಮಿಕ ರೋಗಗಳು ಹೆಚ್ಚಾದರೆ ಇಡೀ ನಗರ ಒಂದು ಅನಾಹುತ ಸಿಕ್ಕಾಕೊಳ್ತದೆ. ಹಾಗಾಗಿ ಇವತ್ತು ನಾವು ನಗರ ಪಾಲಿಕೆಗೆ ಒತ್ತಾಯ ಮಾಡ್ತಾ ಇರೋದು ಏನಪ್ಪ ಅಂದರೆ, ಎಲ್ಲೆಲ್ಲಿ ರಸ್ತೆಗಳು ಗುಂಡಿ ಬಿದ್ದು ಅದನ್ನ ಮುಚ್ಚಬೇಕು ಮತ್ತು ವೈಜ್ಞಾನಿಕ ಮುಚ್ಚಬೇಕು. ಪುನಃ ಇನ್ನೊಂದು ಮಳೆ ಬಂದರೆ ಕೊಚ್ಕೊಂಡು ಹೋಗಿ ಇರಬಾರ್ದು ಅದು. ಹಾಗೆಯೇ ಏನು ಒಳಚರಂಡಿ ವ್ಯವಸ್ಥೆ ಇದೆ ಅದನ್ನ ಸರಿಪಡಿಸ್ಬೇಕು. ಮತ್ತು ಇದು ಮೇಲ್ಚರಂಡಿ ಏನಿದೆಯಲ್ಲ, ಮೇಲ್ಚರಂಡಿ ಎಲ್ಲ ಮುಚ್ಚೋಗಿದ್ದಾವೆ, ಅದನ್ನು ಸರಿಪಡಿಸ್ಬೇಕು. ಮತ್ತು ಕಾಮಗಾರಿ ಹೆಸರಿನಲ್ಲಿ ಹಲವಾರು ರಸ್ತೆಗಳನ್ನ ಅಗದಿಟ್ಟಿದ್ದಾರೆ ಅವರು. ಅಗದಿ ರಸ್ತೆಗಳೇನಾಗಿದೆ, ಮಣ್ಣು ಮುಚ್ಚಿದ್ರೆ ಎಲ್ಲ ಗುಂಡಿ ಬಿದ್ದುಬಿಟ್ಟು ಪುನಃ ಅದರೊಳಗೆ ನೀರು ತುಂಬಿಕೊಂಡಿದ್ದಾವೆ. ಹೀಗಾಗಿ ಭಾಳ ಅನಾಹುತಗಳಾಗ್ತಿದ್ದಾವೆ. ಮತ್ತು ಈಗಾಗಲೇ ಡೆಂಗ್ಯೂ ಜ್ವರ ಜಾಸ್ತಿ ಆಗೋ ಸಂದರ್ಭ ಇದ್ದಾವೆ. ಈ ಗುಂಡಿಗಳೊಳಗಡೆ ಸೊಳ್ಳೆಗಳು ಬಂದಾಗ ಏನಾಗ್ತದೆ? ಸೊಳ್ಳೆಗಳು ಉತ್ಪತ್ತಿಯಾಗಿ ಕಾರಣ ಆಗ್ತದೆ. ಇವರೇ ಕೂಡ ಅಂದರೆ ಗುಂಡಿ ಮುಚ್ಚಬೇಕಾದಂಥ ಪ್ರಾಥಮಿಕ ಜವಾಬ್ದಾರಿ ಮಹಾನಗರ ಪಾಲಿಕೆಯ ಆರೋಗ್ಯ ಇಲಾಖೆದು. ಇಷ್ಟು ಬೇಜವಾಬ್ದಾರಿ ನಡ್ಕೊಳ್ತಿರುವಂಥ ನಗರ ಪಾಲಿಕೆಗೆ ಸ್ವಲ್ಪ ಚುರುಕು ಮುಟ್ಟೋದಕ್ಕೆ, ಎಚ್ಚರಿಕೆ ಕೊಡೋದಕ್ಕೆ CPIM ಪಕ್ಷ ಇವತ್ತು ಪ್ರತಿಭಟನೆ ನಡೆಸ್ತಾ ಇದೆ.